ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಮಹಾಭಾರತ ಯುದ್ಧದಲ್ಲಿ ಕರ್ಣ ನಿಜವಾಗ್ಲೂ ಸೋಲೋದಕ್ಕೆ ಕಾರಣ ಏನು, ಅವನಿಗಿದ್ದಂಥ 3 ಶಾಪಗಳು ಯಾವುವು ಅಂತ ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ಸರಿಸಾಟಿಯಾದ ವೀರ ಯಾರಾದರೂ ಇದ್ದಿದ್ದರೆ ಅದು ಕರ್ಣ ಮಾತ್ರ. ದಾನಶೂರ, ಅಂಗರಾಜ, ಸೂರ್ಯಪುತ್ರ ಹೀಗೆ ಹಲವು ಹೆಸರುಗಳಿಂದ ಕರೆಯಲ್ಪಡುವ ಕರ್ಣ ತನ್ನ ಶಕ್ತಿಯಿಂದ ಪಾಂಡವರನ್ನು ನಡುಗಿಸಿದ್ದನು. ಆದರೆ ಅಷ್ಟು ಶಕ್ತಿಶಾಲಿಯಾಗಿದ್ದ ಕರ್ಣ ಯುದ್ಧ ಭೂಮಿಯಲ್ಲಿ ಅಸಹಾಯಕನಾಗಿ ಸತ್ತದ್ದು ಹೇಗೆ? ಅರ್ಜುನನ ಬಾಣಕ್ಕೆ ಕರ್ಣ ಬಲಿಯಾಗುವ ಮುನ್ನವೇ ಕಾಲ ಅವನನ್ನು 3 ಶಾಪಗಳ ರೂಪದಲ್ಲಿ ಕಟ್ಟಿಹಾಕಿತ್ತು. ಬನ್ನಿ ಆ ಶಾಪಗಳು ಏನೆಂದು ತಿಳಿಯೋಣ. ಮೊದಲನೆಯ ಶಾಪ ಗುರು ಪರಶುರಾಮರ ಆಕ್ರೋಶ. ಕರ್ಣನಿಗೆ ಅಸ್ತ್ರವಿದ್ಯೆಯನ್ನು ಕಲಿಸಬೇಕೆಂಬ ಹಂಬಲವಿತ್ತು. ಆದರೆ ಆ ಕಾಲದಲ್ಲಿ ಶ್ರೇಷ್ಠ ಗುರುಗಳಾದ ದ್ರೋಣಾಚಾರ್ಯರು ಕ್ಷತ್ರಿಯರಿಗೆ ಮಾತ್ರ ವಿದ್ಯೆ ಕಲಿಸುತ್ತಿದ್ದರು. ಇದರಿಂದ ಬೇಸತ್ತ ಕರ್ಣ ಸಾಕ್ಷಾತ್ ವಿಷ್ಣುವಿನ ಅವತಾರವಾದ ಪರಶುರಾಮರನ್ನ ಬಳಿ ಹೋಗುತ್ತಾನೆ. ಪರಶುರಾಮರು ಕೇವಲ ಬ್ರಾಹ್ಮಣರಿಗೆ ಮಾತ್ರ ವಿದ್ಯೆ ಕಲಿಸುತ್ತಿದ್ದರು. ವಿದ್ಯೆಯ ಹಸಿವಿನಲ್ಲಿದ್ದ ಕರ್ಣ ತಾನು ಒಬ್ಬ ಬ್ರಾಹ್ಮಣ ಎಂದು ಸುಳ್ಳು ಹೇಳಿ ಪರಶುರಾಮರ ಶಿಷ್ಯರಾಗುತ್ತಾನೆ. ಒಂದು ದಿನ ಗುರುಗಳು ಕರ್ಣನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿರುತ್ತಾರೆ. ಆಗ ಒಂದು ವಿಷಪೂರಿತ ಕೀಟವು ಕರ್ಣನ ತೊಡೆಯನ್ನು ಕೊರೆಯಲು ಆರಂಭಿಸುತ್ತದೆ. ನೋವು ಎಷ್ಟೇ ಇದ್ದರೂ, ರಕ್ತ ಸುರಿಯುತ್ತಿದ್ದರೂ ಗುರುವಿನ ನಿದ್ರೆಗೆ ಭಂಗ ಬರಬಾರದೆಂದು ಕರ್ಣ ಕಿಂಚಿತ್ತೂ ಅಲುಗಾಡುವುದಿಲ್ಲ. ರಕ್ತದ ಸ್ಪರ್ಶದಿಂದ ಎಚ್ಚರಗೊಂಡ ಪರಶುರಾಮರು, ಒಬ್ಬ ಬ್ರಾಹ್ಮಣನಿಗೆ ಇಷ್ಟು ನೋವು ತಡೆದುಕೊಳ್ಳುವ ಶಕ್ತಿ ಇರಲು ಸಾಧ್ಯವಿಲ್ಲ, ನೀನು ಯಾರಪ್ಪ ಎಂದು ಗದರುತ್ತಾರೆ. ಕರ್ಣ ಸತ್ಯ ಒಪ್ಪಿಕೊಂಡಾಗ ಪರಶುರಾಮರಿಗೆ ಕೋಪ ಉಕ್ಕಿ ಬರುತ್ತದೆ. ವಿದ್ಯೆಗಾಗಿ ಗುರುವಿಗೆ ಸುಳ್ಳು ಹೇಳಿದ ನಿನಗೆ ಈ ವಿದ್ಯೆಯ ಅವಶ್ಯಕತೆ ಅತಿ ಹೆಚ್ಚಾದಾಗ, ಅಂದರೆ ನಿನ್ನ ಪ್ರಾಣದ ಮೇಲೆ ಸಂಚಕಾರ ಬಂದಾಗ ನಾನು ಕಲಿಸಿದ ಶ್ರೇಷ್ಠ ಬ್ರಹ್ಮಾಸ್ತ್ರದ ಮಂತ್ರ ನಿನಗೆ ನೆನಪಿಗೆ ಬಾರದಿರಲಿ ಎಂದು ಶಾಪವನ್ನು ಕೊಡುತ್ತಾರೆ. ಇದೇ ಶಾಪ ಯುದ್ಧದ ಕೊನೆಯಲ್ಲಿ ಕರ್ಣನಿಗೆ ದೊಡ್ಡ ಪೆಟ್ಟಾಗುತ್ತದೆ. ಎರಡನೇ ಶಾಪ ಬಡ ಬ್ರಾಹ್ಮಣನ ಕಣ್ಣೀರು. ಒಮ್ಮೆ ಕರ್ಣನು ತನ್ನ ರಥದಲ್ಲಿ ಸವಾರಿ ಮಾಡುತ್ತಾ ಶಬ್ದವೇದಿ ವಿದ್ಯೆಯ ಅಭ್ಯಾಸ ಮಾಡುತ್ತಿರುತ್ತಾನೆ. ದೂರದಲ್ಲಿ ಏನೋ ಶಬ್ದ ಕೇಳಿದಾಗ ಅದು ಕಾಡು ಪ್ರಾಣಿ ಇರಬಹುದೆಂದು ಭಾವಿಸಿ ಬಾಣ ಬಿಡುತ್ತಾನೆ. ಆದರೆ ದುರಾದೃಷ್ಟವಶ ಆ ಬಾಣ ಅಲ್ಲಿ ಮೇಯುತ್ತಿದ್ದ ಒಂದು ಹಸುವಿಗೆ ತಗುಲಿ ಪ್ರಾಣ ಬಿಡುತ್ತದೆ. ಆ ಹಸು ಒಬ್ಬ ಬಡ ಬ್ರಾಹ್ಮಣಿಗೆ ಸೇರಿರುತ್ತದೆ. ತನ್ನ ಜೀವನದ ಏಕೈಕ ಆಧಾರವಾಗಿದ್ದ ಹಸು ಸತ್ತಿದ್ದನ್ನು ಕಂಡು ಆ ಬ್ರಾಹ್ಮಣನಿಗೆ ತೀವ್ರ ದುಃಖವಾಗುತ್ತದೆ. ಕರ್ಣ ಎಷ್ಟೇ ಕ್ಷಮೆ ಕೇಳಿದರೂ, ಎಷ್ಟೇ ಚಿನ್ನದ ನಾಣ್ಯಗಳನ್ನು ನೀಡಲು ಮುಂದಾದರೂ ಆ ಬ್ರಾಹ್ಮಣ ಒಪ್ಪುವುದಿಲ್ಲ. ಆಕ್ರೋಶದಲ್ಲಿ ಆತ, ಎಲೈ ಕರ್ಣನೇ, ಅಸಹಾಯಕವಾದ ಪ್ರಾಣಿಯನ್ನು ನೀನು ಹೇಗೆ ಕೊಂದೆ? ಹಾಗೆಯೇ ನಿನ್ನ ಜೀವನದ ಅತಿದೊಡ್ಡ ಯುದ್ಧದಲ್ಲಿ ನಿನ್ನ ರಥದ ಚಕ್ರವು ಭೂಮಿಯಲ್ಲಿ ಹೂತು ಹೋಗಲಿ. ನೀನು ರಥವನ್ನು ಮೇಲೆತ್ತಲು ಅಸಹಾಯಕನಾಗಿ ನಿಂತಾಗ ನಿನ್ನ ಶತ್ರುಗಳು ನಿನ್ನನ್ನು ಕೊಲ್ಲಲಿ ಎಂದು ಶಾಪವನ್ನು ನೀಡುತ್ತಾನೆ. ಈ ಶಾಪವೇ ಕುರುಕ್ಷೇತ್ರದ ಯುದ್ಧದ 17ನೇ ದಿನ ಅರ್ಜುನನ ಎದುರು ಕರ್ಣನಿಗೆ ಮೃತ್ಯುವಾಗಿ ಬರುತ್ತದೆ. ಮೂರನೇ ಶಾಪ ಭೂದೇವಿಯ ಕೋಪ. ಒಂದು ದಿನ ಕರ್ಣನು ರಸ್ತೆಯಲ್ಲಿ ಹೋಗುತ್ತಿರುವಾಗ ಒಬ್ಬ ಪುಟ್ಟ ಹುಡುಗಿ ಅಳುತ್ತಿರುವುದನ್ನು ನೋಡಿದಾಗ ಆಕೆ ತಾನು ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದ ತುಪ್ಪದ ಬಟ್ಟಲನ್ನು ಕೆಳಗೆ ಚೆಲ್ಲುತ್ತಾಳೆ. ನಮ್ಮಮ್ಮ ಬೈಯುತ್ತಾರೆ ಎಂದು ಆಕೆ ಅಳುತ್ತಿರುವುದನ್ನು ನೋಡಿದ ಕರ್ಣ ಅವಳಿಗೆ ಸಹಾಯ ಮಾಡಬೇಕೆಂದು ಹೋಗಿ ಅವನು ತನ್ನ ಶಕ್ತಿಯನ್ನು ಬಳಸಿ ಮಣ್ಣಲ್ಲಿದ್ದ ತುಪ್ಪವನ್ನು ಹಿಂಡಿ ಮತ್ತೆ ಬಟ್ಟಲಿಗೆ ಹಾಕುತ್ತಾನೆ. ಆದರೆ ಹೀಗೆ ಮಣ್ಣನ್ನು ಬಲವಾಗಿ ಹಿಂಡಿದಾಗ ಭೂದೇವಿ ವಿಪರೀತ ನೋವಾಗುತ್ತದೆ. ಭೂದೇವಿ ಪ್ರತ್ಯಕ್ಷಳಾಗಿ, ನನ್ನನ್ನು ಇಷ್ಟು ನೋಯಿಸಿದ್ದೀಯಾ, ನಿನಗೆ ತಕ್ಕ ಶಿಕ್ಷೆಯಾಗಲಿ. ನಿನ್ನ ನಿರ್ಣಾಯಕ ಯುದ್ಧದ ಸಮಯದಲ್ಲಿ ನಾನು ನಿನ್ನ ರಥದ ಚಕ್ರವನ್ನು ಬಿಗಿಯಾಗಿ ಹಿಡಿದುಕೊಂಡಿರುತ್ತೇನೆ, ಅದನ್ನು ಬಿಡಿಸಲು ನಿನಗೆ ಸಾಧ್ಯವಾಗದಿರಲಿ ಎಂದು ಶಾಪವನ್ನು ನೀಡುತ್ತಾಳೆ. ಕರ್ಣ ರಥವನ್ನು ಮೇಲೆತ್ತಲು ಕೆಳಗಿಳಿದಾಗ ಕೃಷ್ಣನ ಆಜ್ಞೆಯಂತೆ ಅರ್ಜುನ ಅಸಹಾಯಕನ ಕರ್ಣನ ಮೇಲೆ ಬಾಣ ಬಿಡುತ್ತಾನೆ. ಕರ್ಣ ಕೇವಲ ಅರ್ಜುನನ ಬಾಣದಿಂದ ಸಾಯಲಿಲ್ಲ, ಬದಲಾಗಿ ತನ್ನ ಹಿಂದಿನ ತಪ್ಪುಗಳು ಮತ್ತು ವಿಧಿಯ ಆಟದಿಂದ ಬಂದ ಶಾಪಗಳಿಗೆ ಬಲಿಯಾದ. ಕರ್ಣನ ಈ ಕಥೆ ನಮಗೆ ಏನು ಕಲಿಸುತ್ತದೆ ಎಂದರೆ, ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಧರ್ಮದ ಹಾದಿ ಬಿಟ್ಟರೆ ಕಾಲ ನಮಗೆ ತಕ್ಕ ಪಾಠ ಕಲಿಸುತ್ತದೆ ಎಂಬುದು ಇದರ ಸಂದೇಶ. ಸ್ನೇಹಿತರೆ, ಈ ಕಥೆ ನಿಜವಾಗಿಯೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ಹೊಸ ಕಥೆಯೊಂದಿಗೆ ನಿಮ್ಮೊಂದಿಗೆ ಬರುತ್ತೇವೆ. ಧನ್ಯವಾದಗಳು.